ಮಗು ಬರಬೇಕಾದ್ರೆ ರಾತ್ರಿ ಸುಮಾರು ಒಂದು 7:30 ಗಂಟೆಗೆ ಅಷ್ಟಕ್ಕೆ ನಾನು ಮೂಡುಬಾಟಲ್ ಬೈಪಾಸ್ ಹತ್ರ ನಾನೇ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಿದ್ದೆ. ಹೆದ್ದಾರಿ ಹೋರಾಟ ಮಾಡುವವರೇ ಹೋಗ್ಬಿಡ್ತಿದ್ರು. ಯಾಕೆ ಇದು ನನಗೆ ಸ್ವಂತ ಆದ ಅನುಭವ ಇದು. ಎದುರುಗಡೆಯಿಂದ ಅಷ್ಟು ಸ್ಪೀಡಲ್ಲಿ ಒಂದು ವೆಹಿಕಲ್ 4 ವೇಯಿಂದ 2 ವೇಗೆ ಕನ್ವರ್ಟ್ ಆಗ್ಬೇಕಾದ್ರೆ ಅವ್ರಿಗೆ ಸಡನ್ ಕನ್ಫ್ಯೂಸ್ ತಗೊಂಬಂದು ಗುದ್ದುವರು. ನಾವು ಬಚಾವಾಗಿದ್ದೇವೆ ಅಂತ ನನಗೆ ಗೊತ್ತಿದ್ದ ನಾನು ಗೊತ್ತಿದ್ದ ನಿನ್ನೆ ಪಾಪ ಒಬ್ಬರು ನಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಅರಿಲ್ಲ ನಡ್ಕೊಂಡು ಹೋಗ್ತೀನಿ ನಾನು ಹೋಗ್ತೀನಿ. ಅದು ಯಾಕೆ ಆಗ್ತದೆ, ಯಾಕೆ ತೊಂದರೆ ಆಗ್ತದೆ, ಅದಕ್ಕೆ ಏನು ನೀವು ಸ್ವಲ್ಪ ಇನ್ಕ್ವೈರಿ ಮಾಡಿ ಪೊಲೀಸ್ ಸ್ಟೇಷನ್ ಒಂದು ಇನ್ಫಾರ್ಮೇಶನ್ ತಗೊಂಡು ಮಾಹಿತಿ ನಾಳೆ ಮೀಟಿಂಗ್ ಮುಂಚೆ ಒಂದು ತೋರಿಸಲ್ಲ. ದೇ ಹ್ಯಾವ್ ಸ್ಟಾರ್ಟೆಡ್ ಕಳೆದ 4 ವರ್ಷದಿಂದ ಇದೇ ಸ್ಟಾರ್ಟೆಡ್ ಮಾಡ್ತೀವಿ, ಕಂಪ್ಲೀಟ್ ಮಾಡ್ತೀವಿ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಕೇಳ್ತಾ ಇರೋದು ವಾಟ್ ಪ್ಲಾನ್ ಯು ಆರ್ ವರ್ಕಿಂಗ್. ಸರ್ಕಲ್ ಅದು ರಂಗಿನಕಟ್ಟೆದು ನೀರಿನ ಸಮಸ್ಯೆ ಪೀಪಲ್ ವಿಲ್ ಆಸ್ಕ್ ಅಸ್. ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ದೇ ಹ್ಯಾವ್ ನಾಟ್ ಶೋನ್ ದ ಪ್ಲಾನ್ ಟು ಅಸ್ ಎನಿ. ನಾವು ಯಾರು ಬಂದಿದೆ ಓಎನ್ಎಂ ಸ್ಟೇಜ್ ಅಲ್ಲಿ ನಾವು ತಗೊಳ್ತೀವಿ ಭಟ್ಕಳದಲ್ಲಿ ಏನು ಯಾವ ಮೀಟಿಂಗ್ ಮಾಡಿನೇ ನಾವು ಈ ಹಂತದ ತನಕ 10 ವರ್ಷ ಆಯ್ತು ಸ್ಟೇಟ್ ಬರಲಿ ಮೇಡಮ್. 10 ಇಯರ್ಸ್ ಡಿಸಿ ಮೇಡಮ್ ಆಗಲಿ ಮಿನಿಸ್ಟರ್ ಅವರು ಇನ್ವಾಲ್ವ್ ಆಗಿ ಎಲ್ಲಾನು ಈ ಒಂದು ಸ್ಟೇಜ್ ತನಕ ತಗೊಂಡು ಬಂದಿದ್ದಾರೆ. ನಿಮ್ಮ ಕನ್ಸರ್ನ್ಸ್ ಎಲ್ಲಾನು ನಾವು ಹೈಯರ್ ಲೆವೆಲ್ ನಲ್ಲಿ ಪಿಡಬ್ಲ್ಯೂಡಿ ಮಿನಿಸ್ಟರ್ಸ್ ಅಲ್ಲಿ ಕೂಡ ತಗೊಂಡಿದ್ದಾರೆ ಮೀಟಿಂಗ್ಸ್. ಆ ಎಲ್ಲಾ ಕನ್ಸರ್ನ್ಸ್ ನ ಒಂದು ರಿಸಲ್ಟ್ ಏನೇ ಓಎನ್ಎಂ ಸ್ಟೇಜ್ ಅಲ್ಲಿ ತಗೊಳ್ತೀವಿ ಅಂತ ನಮಗೆ ಒಂದು ಅಪ್ರೂವಲ್ ಬಂದಿದೆ. ನಾವೇನು ಮಾಡ್ತಿಲ್ಲ ಅಂತ ಈ ಒಂದು ಅಲ್ಲ ಅವರು ಮಾಡೋದು ಮುಂಚೆ ನೀವು ನಮ್ಮ ಜೊತೆ ಒಂದು ಮೀಟಿಂಗ್ ಮಾಡಿ. ಈಗ ಮೊದಲೇ ನಮಗೆ ತೋರಿಸ್ಬೇಕಲ್ಲ. ಒಂದು ನಿಮಿಷ, ತಾವಿಲ್ಲಿ ಬಂದು 1 ವರ್ಷ ಆಯ್ತು. ತಾವು ಬಂದ್ರೆ IRB ಅವ್ರದ್ದು ಈ ತಾಲೂಕಿನಲ್ಲಿ ಏನಾದ್ರೂ ಒಂದು ವರ್ಕ್ ಆಗಿದ್ರೆ ನೀವು ಒಂದು ರೆಕಾರ್ಡ್ ಹೇಳಿ ಮೇಡಮ್. 100% ಮಾಡಿ ತೋರಿಸಬೇಕಾಗಿದೆ ಅವರು. ಅದಕ್ಕಾಗಿ ತಮ್ಮನ್ನ ಅವರು ವಿಶ್ವಾಸಕ್ಕೆ ತಗೊಂಡು ಮಾಡ್ತಾ ಇದ್ದಾರೆ ಮೇಡಮ್. ನಾವು ಸಾರ್ವಜನಿಕರು ಇದನ್ನು ವಿಶ್ವಾಸ ಮಾಡೋದಿಲ್ಲ. ಯಾಕೆ ಕೇಳಿದ್ರೆ ಈಗ ನಾವೇನು ಡಿಮ್ಯಾಂಡ್ ಮಾಡ್ತೀವಿ ಕೇಳಿದ್ರೆ ನೀವು ಅಕ್ಕಪಕ್ಕದ ವರ್ಕ್ ಫಸ್ಟ್ ಈಗ ಕ್ಲಿಯರ್ ಮಾಡ್ಕೊಡ್ರಿ, ಡ್ರೈನ್ ಕ್ಲಿಯರ್ ಮಾಡ್ಕೊಡ್ರಿ, ಸರ್ವಿಸ್ ರೋಡ್ ಕೊಡಿ, ಆಮೇಲೆ ನಿಮ್ಗೆ ಇದು ಮಾಡ್ಕೊಂಡು ಹೋಗಿ. ನಿಮ್ಗೆ ಅರ್ಜೆಂಟ್ ಇದ್ದದನ್ನು ನೀವು ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ ಹಾಗಾದ್ರೆ ಸಾರ್ವಜನಿಕರು ಸಾಯ್ಬೇಕಾಗದ್ರೆ ಇಲ್ಲಿಗೆ ಎಷ್ಟು ಜನ ಕೊಡ್ತಾರೆ ಮೇಡಮ್ ಇಲ್ಲಿ? ನಾವು ಯಾರ ಹತ್ರ ಮಾತಾಡೋದು? ಇವರು ಹೋಗ್ತಾರೆ. ನಾನು ಬೆಳಿಗ್ಗೆ ಕಾಲ್ ಮಾಡಿದೆ, 3 ಸಲ ಕಾಲ್ ಮಾಡಿದೆ ಮೇಡಮ್. ತಮ್ಗೆ ಒಂದು ಕಾಲ್ ಎತ್ತಿಲ್ಲ. ನಾವು ಅವಾಗ ಆರಂಭದಲ್ಲಿ ನಾವು ಏನು ಬಂದಾಗ ನಾವು ಇಲ್ಲಿ ಗಲಾಟೆ ಮಾಡಿದ್ವಿ, ನಾವು ಇಲ್ಲಿ ಸ್ಟ್ರೈಕ್ ಮಾಡಿದ್ದಕ್ಕೂ ಸಹಿತ ಏನೂ ಸ್ಪಂದನೆ ಇಲ್ಲ. ತಾವೇ ಹೇಳಿದ್ರಿ ಮತ್ತೆ ನಾವು ಅವ್ರನ್ನ IRB ಅವ್ರನ್ನ ಕರೆದು ಕೂಡಿಸ್ತೀವಿ, ಮಾತಾಡ್ತೀವಿ ಅಂತೇಳಿ. ಈಗ 1 ವರ್ಷ ಆಯ್ತು ಮೇಡಮ್, ಇವತ್ತಿನವರೆಗೂ ಸಹಿತ ತಮ್ಮಿಂದ ಅದಕ್ಕೆ ಏನೂ ಸ್ಪಂದನೆ ಇಲ್ಲ. ನಾವು ವಿಶ್ವಾಸ ಇಟ್ಟಿದ್ವಿ ಏನೋ ಒಂದು ಆಗ್ತದೆ, ಒಂದು ಕರೆದು ಅವ್ರಿಗೆ ಏನೋ ಒಂದು ಮಾತಿನಲ್ಲಿ ಬಗೆಹರಿಸ್ತಾರೆ ಅಂತೇಳಿ. ಈಗ ಮತ್ತೆ ಪದೇ ನಮಗೆ ಆ ಭರವಸೆ ಕೊಡೋದ್ರೊಳಗೆ ಆಗ್ತದೆ ಅಂದ್ರೆ ಇದು ಬೇಡ ನಾವು ಇಡೀ ಭಟ್ಕಳದವ್ರು ನಾವು ಒಪ್ಪುದಿಲ್ಲ. ಇದು ನಾಟ್ ಓನ್ಲಿ ಭಟ್ಕಳ, ಇದು ನಾವು ಲಾಸ್ಟ್ ಟೈಮ್ ಸ್ಟೇಟ್ಮೆಂಟ್ ಕೊಡ್ತೀವಿ ಮೇಡಮ್. ಇಡೀ ಜಿಲ್ಲೆಯಲ್ಲಿ ಹೈವೇನ ನಾವು ಬ್ಲಾಕ್ ಮಾಡ್ತೀವಿ. ನಾವು ಇದು ತಮ್ಮ ಎದುರುಗಡೆ ಅಧಿಕೃತವಾಗಿ ಹೇಳ್ತಾ ಇರೋದು. ಈಗಾಗಲೇ ನಾವು ಎಲ್ಲಾ ಕಡೆಗೂ ಎಲ್ಲಾ ತಾಲೂಕಿನಲ್ಲೂ ಸಹಿತ ನಾವು ಮಾತಾಡಿದೀವಿ. ಎಲ್ಲಾ ತಾಲೂಕಿನ ಹೋರಾಟ ಸಮಿತಿಗಳನ್ನು ವಿಶ್ವಾಸ ನಾವೀಗ ಈಗ ನಮ್ಗೆ ಈಗ 1 ವಾರ ಅಥವಾ 10 ದಿವಸದೊಳಗೆ ನಮ್ಗೆ ಇದು ಯಾವುದೊಂದು ಕ್ಲಾರಿಟಿ ಸಿಗಲಿಲ್ಲ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡಿ ಇದರದ್ದು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ, ಮತ್ತೆ ರಸ್ತೆ ರೋಕೋ ಮಾಡ್ತೀವಿ ಇಡೀ ಜಿಲ್ಲೆಯಲ್ಲಿ ಒಂದೇ ಟೈಮಿಗೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಆಗ್ತಿರೋ ಸಮಸ್ಯೆ IRB ಇಂದ ಪ್ರತಿ ತಾಲೂಕಿನ ಜನರು ಸಹಿತ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಅಧಿಕಾರಿಗಳಿಂದ ನಮಗೆ ಯಾವುದೇ ರೀತಿಯಿಂದ ಸಹಕಾರ ಸಿಗ್ತಾ ಇಲ್ಲ, ರಾಜಕೀಯದಿಂದ ಸಹಿತ ನಮಗೆ ಸಹಕಾರ ಸಿಗ್ತಾ ಇಲ್ಲ.